ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. 1827 ಏಪ್ರಿಲ್ 11 ಭಾರತ ಕಂಡಿರ್ತಕ್ಕಂಥ ಅಪ್ರತಿಮ ಹೋರಾಟಗಾರರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರನೆಯ ಗುರುವಿನ ಸ್ಥಾನವನ್ನು ತುಂಬಿದವರು. ಈ ದೇಶದ ಹೆಣ್ಣು ಮಕ್ಕಳಿಗಾಗಿ, ಅಸ್ಪೃಶ್ಯತೆಯ ವಿರುದ್ಧವಾಗಿ, ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ ಮಹಾಮಾನವತಾವಾದಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಜನಿಸಿದ ದಿನ. ಇಂದು ಈ ದೇಶದ ಮಹಿಳೆಯರು, ಈ ದೇಶದ ಅಸ್ಪೃಶ್ಯರು, ಈ ದೇಶದ ಕೆಳಜಾತಿಯ ಜನರು ಶಿಕ್ಷಣ, ಸಂಘಟನೆ, ಅದರ ಜೊತೆಗೆ ಅಧಿಕಾರ, ಅದರ ಜೊತೆಗೆ ನೌಕರಿಗಳನ್ನು ಏನೆಲ್ಲ ಪಡ್ಕೊಂಡಿದ್ದಾರೋ ಇದರ ಸಿಂಹಪಾಲು ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಸಲ್ತದೆ. ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾ ಫುಲೆ ಅವರನ್ನು ಹುಟ್ಟಿ ಹಾಕಿದ್ದು ಕೂಡ ಇದೇ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು. ಸತ್ಯ ಶೋಧಕ ಸಮಾಜವನ್ನು ನಿರ್ಮಾಣ ಮಾಡಿ ಬ್ರಾಹ್ಮಣರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ಮೇಧಾವಿಯವರು. ಅದು ಅವತ್ತಿನ ಬ್ರಾಹ್ಮಣರು ತಮ್ಮ ಪಾರುಪತ್ಯವನ್ನು ಸ್ಥಾಪಿಸಿದ ಕಾಲಘಟ್ಟ. ಬ್ರಿಟಿಷರು ಒಂದು ಕಡೆ ಈ ದೇಶವನ್ನು ಕಬ್ಜಾ ಮಾಡಿಕೊಂಡು ಅಲ್ಲಷ್ಟು ಇಲ್ಲಷ್ಟು ಶಿಕ್ಷಣವನ್ನು ಕೊಡ್ತಾ ಇದ್ದರೆ, ಅದೆಷ್ಟೋ ಜನರು, ಈ ದೇಶದ ಮೂಲ ನಿವಾಸಿಗಳು ಗುಲಾಮರಾಗಿ ಜೀವನ ಸಾಗಿಸ್ತಾ ಇದ್ದರು. ಶಿಕ್ಷಣ ಅನ್ನುವಂಥದ್ದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾಲಘಟ್ಟ ಅದು. ಅಕ್ಷರವನ್ನು, ಜ್ಞಾನವನ್ನು ಬ್ರಾಹ್ಮಣರು ಹೊರತುಪಡಿಸಿದರೆ ಬೇರೆ ಯಾರೂ ಕೂಡ ಪಡೆಯಬಾರದು, ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರದೇ ಆಗಿರ್ತಕ್ಕಂತಹ ಧರ್ಮದ ಗ್ರಂಥಗಳನ್ನು ಬರೆದಿಟ್ಟುಕೊಂಡು ಈ ದೇಶದ ಮೂಲ ನಿವಾಸಿಗಳ ಮೇಲೆ ಒಂದು ರೀತಿ ದಾಳಿ ಮಾಡಿರ್ತಕ್ಕಂತಹ ದಿನಮಾನ ಕಾಲಘಟ್ಟ ಅದು. ಅಂತಹ ಕಾಲಘಟ್ಟದಲ್ಲಿ ಈ ದೇಶದಿಂದ ಜಾತೀಯತೆ ತೊಲಗಬೇಕು, ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ಸಮಸಮಾಜ ನಿರ್ಮಾಣವಾಗಬೇಕು, ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು, ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅನ್ನುವಂತಹ ದಿಟ್ಟ ಹೆಜ್ಜೆ ಇಟ್ಟವರು ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು. ಅದು 1840 ಕಾಲಘಟ್ಟ. ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ಜ್ಯೋತಿರಾವ್ ಫುಲೆ ಅವರ ಮದುವೆಯಾಗುತ್ತೆ. 1848ರಲ್ಲಿ ಫುಲೆ ಅವರು ಮೊದಲ ಮಹಿಳಾ ಕಾಲೇಜನ್ನು ನಿರ್ಮಾಣ ಮಾಡ್ತಾರೆ. 1873ರಲ್ಲಿ ಸತ್ಯ ಶೋಧಕ ಸಮಾಜವನ್ನು ಕೂಡ ನಿರ್ಮಾಣ ಮಾಡ್ತಾರೆ. 1888ರಲ್ಲಿ ಈ ಸಮಾಜ ಅವರಿಗೆ ಮಹಾತ್ಮ ಅನ್ನುವಂಥ ಹೆಸರನ್ನು ಕೊಡುತ್ತೆ. ಯಾವ ಮಹಾತ್ಮ ಜ್ಯೋತಿರಾವ್ ಗೋವಿಂದರಾವ್ ಫುಲೆ ಇರ್ತಾರೆ, ಇವರು ಮಹಾತ್ಮ ಜ್ಯೋತಿರಾವ್ ಫುಲೆ ಆಗಿ ಕನ್ವರ್ಟ್ ಆಗ್ತಾರೆ. ನೀವು ಆಲೋಚನೆ ಮಾಡಿ, ಇವತ್ತಿನ ಕಾಲಘಟ್ಟದಲ್ಲೂ 2026ರ ಕಾಲಘಟ್ಟದಲ್ಲಿಯೂ ಕೂಡ ಜಾತಿ ವ್ಯವಸ್ಥೆ ತಾಂಡವಾಡುತ್ತಿರುವಂಥ ಸಂದರ್ಭದಲ್ಲಿ 200 ವರ್ಷಗಳ ಹಿಂದೆ ಯಾವ ಮಟ್ಟಿಗೆ ಜಾತಿ ವ್ಯವಸ್ಥೆ ಇರ್ತದೆ ನೀವೆಲ್ಲ ದಂಗಾಗಿ ಹೋಗ್ತೀರಿ. ಅವತ್ತಿನ ಕಾಲಘಟ್ಟದಲ್ಲಿ ಜ್ಯೋತಿರಾವ್ ಫುಲೆ ಅವರು ಮೊಟ್ಟ ಮೊದಲು ತಮ್ಮ ಹೆಂಡತಿಗೆ ಶಿಕ್ಷಣವನ್ನು ಕೊಟ್ಟು, ಅದರ ಮೂಲಕ ಆಕೆಯನ್ನು ಒಬ್ಬ ಭಾರತದ ಮಹಿಳಾ ಟೀಚರ್ ಆಗಿ ಮಾಡಿ, ಇನ್ನೋರ್ವ ಫಾತಿಮಾ ಶೇಖ್ ಅನ್ನುವಂಥ ಮುಸ್ಲಿಂ ಮಹಿಳೆಯು ಕೂಡ ಅವರೇನಪ್ಪ ಅಂದ್ರೆ ಶಿಕ್ಷಣವನ್ನು ಕೊಟ್ಟು ಶಿಕ್ಷಕಿಯನ್ನಾಗಿ ಮಾಡ್ತಾರೆ. ನೀವು ಯಾವಾಗಾದರೂ ಪುಲೆವಾಡ ಇದೆ ಪುಣೆ ಹತ್ರ, ನೀವು ಪುಣೆಗೆ ಹೋದರೆ ಖಂಡಿತವಾಗಲೂ ಪುಲೆವಾಡಕ್ಕೆ ನೀವು ಭೇಟಿ ಕೊಡಬೇಕು. ಅಲ್ಲಿ ಅವರು ಮೊಟ್ಟ ಮೊದಲು ಪಾಠ ಕಲಿಸಿರ್ತಕ್ಕಂಥವರ ಮನೆ ಇವತ್ತಿಗೂ ಇದೆ. ಪ್ರಥಮ ಬಾರಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಬಾವಿಯಿಂದ ನೀರನ್ನು ಕೊಡ್ತಾರೆ ಕೆಳದರ್ಜೆಯ ವರ್ಗಕ್ಕೆ, ಅಸ್ಪೃಶ್ಯ ಜನಾಂಗಕ್ಕೆ. ಇಂಥ ಅನೇಕ ಕ್ರಾಂತಿಗಳನ್ನು ಮಾಡ್ತಾರೆ. ಅದಲ್ಲದೆ ಹಲವಾರು ಪುಸ್ತಕಗಳನ್ನು ಸಹ, ಗುಲಾಮಗಿರಿ ಅಂತಕ್ಕಂತಹ ಪುಸ್ತಕವನ್ನು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಬರೀತಾರೆ. ಅದಾದ ನಂತರ ಈ ದೇಶದ ರೈತರಿಗಾಗಿ ಕಿಸಾನ್ ಕಿ ಖೋದ ಅಂತಕ್ಕಂತಹ ಒಂದು ಪುಸ್ತಕವನ್ನು ಬರೆದು ರೈತರಿಗೆ ತಮ್ಮ ಹಕ್ಕುಗಳನ್ನು ಹೇಳಿಕೊಡ್ತಾರೆ, ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಹೇಳಿಕೊಡ್ತಾರೆ, ಶಿಕ್ಷಣದ ಮಹತ್ವವನ್ನು ಸಾರ್ತಾರೆ. ಹೀಗೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ತಮ್ಮ ಜೀವಿತ ಕಾಲದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ತಾರೆ. ಇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟುತ್ತಾರೆ, ಹಿಂದೂ ಕೋಡ್ಗಳು ಬರೀತಾರೆ, ಶಿಕ್ಷಣದಲ್ಲಿ ಕ್ರಾಂತಿ ಆಗುತ್ತೆ, ಎಲ್ಲ ರೀತಿಯ ಕ್ರಾಂತಿ ಆಗುತ್ತೆ. ಬಾಬಾ ಸಾಹೇಬರೇ ಸ್ವತಃ ಒಪ್ಕೊಳ್ತಾರೆ, ಬುದ್ಧ ಸಂತ ಕಬೀರರನ್ನು ಹೊರತುಪಡಿಸಿದರೆ ನನಗೆ ಮೂರನೇ ಗುರುವಾಗಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರನ್ನು ನಾನು ಒಪ್ಕೊಳ್ತೀನಿ ಅಂತೇಳಿ. ಬಾಬಾ ಸಾಹೇಬರು ಒಪ್ಕೊಂಡಿರ್ತಕ್ಕಂಥ 3 ಜನ ಅವರ ಗುರುಗಳಲ್ಲಿ ಫುಲೆ ಅವರು ಮೂರನೆಯವರು. ಮೊದಲನೆಯವರು ಭಗವಾನ್ ಗೌತಮ್ ಬುದ್ಧರು, ಎರಡನೆಯವರು ಸಂತ ಕಬೀರರು, ಮೂರನೆಯವರು
ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮತ್ತು ಸಾವಿತ್ರಿಬಾ ಫುಲೆ ಅವರು. ಹೀಗೆ ಭಾರತ ದೇಶದ ಚರಿತ್ರೆಯಲ್ಲಿ ನಾವು ನಮಗಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ಮೇಧಾವಿಗಳ ಇತಿಹಾಸವನ್ನು ತಿಳಿದುಕೊಳ್ಳಬೇಕಾಗ್ತದೆ. ಯಾವ ಬ್ರಾಹ್ಮಣ ನಿರ್ಮಾಣ ಮಾಡಿರ್ತಕ್ಕಂಥ ಅಸಮಾನತೆಯ ಸಮಾಜ, ಮೂಢನಂಬಿಕೆಯ ಸಮಾಜ, ಮೌಢ್ಯತೆಯ ಸಮಾಜ ಇತ್ತು, ಅದರ ವಿರುದ್ಧ ಧ್ವನಿ ಎತ್ತಿದವರು ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು. ಅವರ ಇತಿಹಾಸ ಹೇಳ್ತಾ ಹೋದರೆ ಬಹುಶಃ ಈ ದಿನಗಳು ಈ ಒಂದು ಏನು ಸಮಯ ಸಾಲೋದಿಲ್ಲ. ಆದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಖಂಡಿತವಾಗಲೂ ನಿಮ್ಮ ಬರುವಂಥ ಪೀಳಿಗೆಗೆ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರ ಇತಿಹಾಸವನ್ನು, ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಇತಿಹಾಸವನ್ನು, ಫಾತಿಮಾ ಶೇಖ್ ಅವರ ಇತಿಹಾಸವನ್ನು ಹೇಳಲೇಬೇಕು. ಇದರ ಮಧ್ಯೆ ಅನೇಕ ಜನ ವಾದ ಮಾಡ್ತಾರೆ, ಫುಲೆ ಅವರಿಗಿಂತಲೂ ಮೊದಲು ಅನೇಕ ಜನ ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪಡೆದರು ಅಂತೇಳಿ. ಯಾಕೆ ವಿದೇಶಕ್ಕೆ ಹೋಗಿ ಶಿಕ್ಷಣ ಪಡೆದರು? ಅದರಲ್ಲಿ ಬಹುತೇಕರು ಬ್ರಾಹ್ಮಣರೇ. ಕಾರಣ ಏನಂದ್ರೆ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ. ಆ ಸ್ವಾತಂತ್ರ್ಯವನ್ನು ನಿಷ್ಕ್ರಿಯ ಮಾಡಿದ್ದು, ಆ ಸ್ವಾತಂತ್ರ್ಯವನ್ನು ಕಟ್ಟು ಹಾಕಿದ್ದೇ ಹಿಂದೂ ಧರ್ಮದ ವೇದ ಉಪನಿಷತ್ತು ಪುರಾಣ ಶಾಸ್ತ್ರಗಳು. ಹಿಂದೂ ಧರ್ಮದ ಧರ್ಮ ಗ್ರಂಥಗಳಲ್ಲಿ ಹೆಣ್ಣು ಮಗಳು ಕೇವಲ ಮಾತ್ರ ಮಕ್ಕಳ ಹಿಡಿಬೇಕು, ಅಡಿಗೆ ಮಾಡಿ ಹಾಕಬೇಕು, ಗಂಡಸಿಗೆ ಸುಖ ಕೊಡಬೇಕು, ಗಂಡಸು ಹೇಳಿದ ಹಾಗೆ ಹೆಣ್ಣುಮಕ್ಕಳು ಕೇಳಬೇಕು ಅನ್ನುವಂಥದ್ದೇ ಇತ್ತು. ಇದೆಲ್ಲವನ್ನು ಧಿಕ್ಕರಿಸಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು ವಿಧವೆಯರಿಗೆ ಆಶ್ರಮವನ್ನು ಕಟ್ಟಿಸ್ತಾರೆ. ವಿಧವೆಯರಿಗೆ ಮದುವೆಯನ್ನು ಮಾಡುವಂತಹ ಸಮಾಜವನ್ನು ನಿರ್ಮಾಣ ಮಾಡ್ತಾರೆ. ಇದೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಹೇಳೋಕ್ಕೆ ಭಾಳ ಈಸಿ ಅನ್ನಿಸ್ತದೆ. ಆದರೆ ಅವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ವಿಧವೆಗೆ ಮದುವೆ ಮಾಡೋದಂದರೆ ಅದು ಸಾಮಾನ್ಯ ಮಾತಾಗಿರಲಿಲ್ಲ. ಒಂದು ಶಾಲೆ ಕಟ್ಟಡ ಮಾಡೋದಂದರೆ ಸಾಮಾನ್ಯ ಮಾತಾಗಿರಲಿಲ್ಲ. ಯಾಕಂದರೆ ಗುರುಕುಲ ಮಾದರಿ ಶಿಕ್ಷಣದಲ್ಲಿ ಬ್ರಾಹ್ಮಣರಿಗೆ ಶಿಕ್ಷಣ ಸಿಗ್ತಾ ಇದ್ದರೆ ಈ ದೇಶದ 99% ಇರ್ತಕ್ಕಂಥ ಜನರಿಗೆ ಯಾವುದೇ ಅಕ್ಷರದ ಜ್ಞಾನ ಇರಲಿಲ್ಲ. ಅದೇ ಬ್ರಿಟಿಷರ ಪ್ರೇರಣೆಯಿಂದ ಅವರ ತಂದೆ ಗೋವಿಂದರಾವ್ ಅವರಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾರೆ, ನಿಮ್ಮ ಮಗನಿಗೂ ಶಿಕ್ಷಣವನ್ನು ಕೊಡ್ರಿ ಅಂತೇಳಿ. ಯಾವಾಗ ಫುಲೆ ಅವರು ಶಿಕ್ಷಣ ಪಡೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೋ ಈ ಜಗತ್ತಿನ ಅಥವಾ ಈ ಸಮಾಜದ ಆಗು ಹೋಗುಗಳ ಬಗ್ಗೆ ಅವ್ರಿಗೆ ಅರಿವಾಗ್ತದೆ. ಹೌದು, ಅಸ್ಪೃಶ್ಯತೆ ನಿವಾರಣೆ ಆಗಬೇಕಾದ್ರೆ, ಜಾತಿ ವ್ಯವಸ್ಥೆ ಹೋಗಬೇಕಾದ್ರೆ, ಮೂಢನಂಬಿಕೆ ಹೋಗಲಾಡಿಸಬೇಕಾದ್ರೆ ಶಿಕ್ಷಣ ಅನ್ನುವಂತಹ ಆಯುಧವನ್ನು ನಾವು ಸಮಾಜಕ್ಕೆ ಕೊಡಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಸತ್ಯ ಶೋಧಕ ಸಮಾಜ ನಿರ್ಮಾಣ ಮಾಡ್ತಾರೆ. ಅದರ ಮೂಲಕ ಅಸ್ಪೃಶ್ಯರಿಗೆ ಅವರ ನಾಲಿಗೆಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅಕ್ಷರ ಬರೆದವರು ಮಹಾತ್ಮ ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಮತ್ತು ಫಾತಿಮಾ ಶೇಖ್. ಇಂತಹ ಮಹಾನ್ ಮೇಧಾವಿಗಳು ನಿಮ್ಮನ್ನು ಬಿಟ್ಟು ಹೋಗಲಿ 200 ವರ್ಷಗಳು ಕಳೆದಿವೆ. ಅವರ ಆದರ್ಶಗಳು, ಅವರ ಹೋರಾಟಗಳು ಇವತ್ತಿಗೂ ಜೀವಂತವಾಗಿದ್ದಾವೆ. ಬಾಬಾ ಸಾಹೇಬರೇ ಫುಲೆ ಅವರು ನನ್ನ ಗುರು ಅಂತ ಒಪ್ಕೊಂಡಿರ್ತಾರೆ. ಇಂಥ ಕಾಲಘಟ್ಟದಲ್ಲಿ ಅವರ ಹುಟ್ಟಿದ ಸಮಾಜ, ಫುಲೆ ಅವರು ಹುಟ್ಟಿರ್ತಕ್ಕಂಥ ಸಮಾಜ, ಫುಲೆಯವರು ಯಾವ ಸಮಾಜಕ್ಕಾಗಿ, ಅಸ್ಪೃಶ್ಯ ಸಮಾಜಕ್ಕಾಗಿ ಹೋರಾಟ ಮಾಡಿದರೋ ಇವೆರಡೂ ಸಮಾಜ, ಅವರ ಜನ್ಮ ತಾಳಿದ ಸಮಾಜ ಮತ್ತು ಅವರು ಯಾವ ಸಮಾಜಕ್ಕಾಗಿ ಹೋರಾಟ ಮಾಡಿದರೋ ಆ ಸಮಾಜ ಇಂದಿಗೂ ಬದಲಾಗಿಲ್ಲ. ಇಂದಿಗೂ ಮೂಢನಂಬಿಕೆಯಿಂದ ಹೊರಗೆ ಬಂದಿಲ್ಲ. ಇಂದಿಗೂ ಶಿಕ್ಷಣವನ್ನು ಪಡೆದುಕೊಳ್ಳಬೇಕಾದ್ರೆ ಮೀನಾಮೇಷ ಎನಿಸುವಂಥ ಕಾಲಘಟ್ಟ ಇದೆ. ಇಂದಿಗೂ ಮನೋವಾದಿಗಳ ಪಾರುಪತ್ಯ ಮೇಲೆ ಇರ್ತಾ ಇದೆ. ಈ ರಾಜಕಾರಣಿಗಳು ಒಂದು ಕಡೆ ಜಾತಿವಾದಿಗಳು, ಇನ್ನೊಂದು ಕಡೆ ಮತ್ತೊಂದು ವ್ಯಕ್ತಿಗಳ ನಡುವೆ ಈ ಮಹಾನ್ ಮೇಧಾವಿಗಳ ಸಿದ್ಧಾಂತ ಕಮರಿ ಹೋಗುವಂಥ ಲಕ್ಷಣಗಳು ಕಾಣಿಸ್ತಿರುವಂಥ ಸಂದರ್ಭದಲ್ಲಿ ಸಂಘರ್ಷ ನ್ಯೂಸ್ ಇವರ ಬಗ್ಗೆ ಸ್ವಲ್ಪ ಮಟ್ಟದ ಇತಿಹಾಸ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದೆ. ದಯವಿಟ್ಟು ಫುಲೆ ಅವರ ಜಯಂತಿಯನ್ನು, ಅವರ ಆದರ್ಶವನ್ನು ನಾವೆಲ್ಲರೂ ಕೂಡ ಆಲಿಸಬೇಕು, ಕೇಳಬೇಕು, ಪರಿಪಾಲಿಸಬೇಕು. ಅಂದಾಗ ಮಾತ್ರ ಈ ಭಾರತ ಪ್ರಬುದ್ಧ ಭಾರತ ಆಗಲಿಕ್ಕೆ ಸಾಧ್ಯ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.